Hi, our students. This is Nagaraj HP, lecturer in accountancy, Vishwamanava, PU College. In the previous video, we solved the problems in respective of retirement of a partner. Okay. In your question bank, the next one problem is XYZ were the partners sharing profit and losses in the ratio of 2:2:1, respectively. Their balance sheet as on 31st 3 2018 was as under. They given the balance sheet, assets and liabilities. Look at the adjustment. Z retired on 1/4/2018 from the business. The following adjustments are to be made. 3 partners ಇದ್ದಾರೆ XYZ. ಅವ್ರದ್ದು ಓಲ್ಡ್ ರೇಷಿಯೋ ಬಂದುಬಿಟ್ಟು 2:2:1. ಓಕೆ. Z ಈಸ್ ದ ರಿಟೈರಿಂಗ್ ಪಾರ್ಟ್ನರ್. ಸೊ ಕಂಟಿನ್ಯೂಯಿಂಗ್ ಪಾರ್ಟ್ನರ್ ಯಾರು? X ಮತ್ತು Y. ಓಕೆ. ರಿಟೈರಿಂಗ್ ಪಾರ್ಟ್ನರ್ Z. ಯಾವಾಗ ರಿಟೈರ್ ಆಗಿದ್ದು? 1/4/2018 ಓಕೆ. Look at the adjustment. Stock to be increased by 20%. ಸ್ಟಾಕ್ ಏನಾಗಿದೆ? ಇನ್ಕ್ರೀಸ್ ಆಗಿದೆ. ಅಸೆಟ್ ಇನ್ಕ್ರೀಸ್ ಆದರೆ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್. ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ? 20% ಬೈ ಸ್ಟಾಕ್ ಅಕೌಂಟ್ 20,000 into 20/100 4,000. Next, maintain PBD at 10% on debtors. See, debtors ಎಷ್ಟಿದೆ? 40,000 ಇದೆ. 40,000ಗೆ 10% ಅಂದರೆ 4,000 ಆಗುತ್ತೆ. ಸೊ RBD ಮುಂಚೆ ಎಷ್ಟಿತ್ತು? ಓಲ್ಡ್ ಪ್ರಾವಿಷನ್ 2,000, ನ್ಯೂ ಪ್ರಾವಿಷನ್ ಎಷ್ಟಿದೆ? 4,000. ಸೊ ಪ್ರಾವಿಷನ್ ಎಷ್ಟು ಜಾಸ್ತಿ ಆಗಿದೆ? 2,000 ಜಾಸ್ತಿ ಆಗಿದೆ. ಅಂದರೆ ಓಲ್ಡ್ ಪ್ರಾವಿಷನ್ಗೆ ಕಂಪೇರ್ ಮಾಡಿದಾಗ ನ್ಯೂ ಪ್ರಾವಿಷನ್ಸು ಏನಾಗಿದೆ? ಜಾಸ್ತಿ ಆಗಿದೆ. PBD 40,000 into 10/100 is equal to 4,000. So new provision 4,000 but old provision ಎಷ್ಟಿತ್ತು? 2,000. ಅಂದರೆ ಪ್ರಾವಿಷನ್ಸ್ ಎಷ್ಟು ಇನ್ಕ್ರೀಸ್ ಆಗಿದೆ? 2,000. ನೆಕ್ಸ್ಟ್, ಡಿಪ್ರಿಸಿಯೇಟ್ ಮೆಷಿನರಿ ಆ್ಯಂಡ್ ಫರ್ನಿಚರ್ ಬೈ 10% ಈಚ್. ಮೆಷಿನರಿ ಮತ್ತು ಫರ್ನಿಚರ್ ಎರಡು ಕೂಡ ಎಷ್ಟಾಗಿದೆ? 10% ಈಚ್. ಪ್ರತಿಯೊಂದೂ 10% ಡಿಪ್ರಿಸಿಯೇಟ್ ಆಗಿದೆ. ಡಿಪ್ರಿಸಿಯೇಟ್ ಆದರೆ ನಿಮಗೆ ಗೊತ್ತಿದೆ ಅಸೆಟ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ ಅಂತ. ಸೊ ಅಸೆಟ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ ಅಂದರೆ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡ್. ಟು ಮೆಷಿನರಿ ಅಕೌಂಟ್ 20,000 into 10/100 2,000 to furniture. Furniture 10,000 into 10/100. Next, building are to be revalued at 60,000. ಬಿಲ್ಡಿಂಗ್ ಎಷ್ಟಿದೆ? 50,000 ಇದ್ದಿತ್ತು, 60,000 ಆಯಿತು. ಸೊ ಇನ್ಕ್ರೀಸ್ ಆಗಿದೆ. ಎಷ್ಟು ಇನ್ಕ್ರೀಸ್ ಆಗಿದೆ? 10,000 ರೂಪಾಯಿ ಇನ್ಕ್ರೀಸ್ ಆಗಿದೆ ಬೈ ಬಿಲ್ಡಿಂಗ್ ಅಕೌಂಟ್. ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ಕ್ರೆಡಿಟ್ ಸೈಡ್ 60,000 ಮೈನಸ್ 50,000 10,000. Next, goodwill to the extent of retiring partner share is created at 15,000. ನೋಡಿ, goodwill to the extent of retiring partner share is created. ರಿಟೈರಿಂಗ್ ಪಾರ್ಟ್ನರ್ ಶೇರ್ ಅಷ್ಟು 15,000 ರೂಪಾಯಿ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಅದನ್ನು ನಾವು ರಿಮೈನಿಂಗ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ಗೆ ಅದನ್ನು ನಾವು ರಿಟರ್ನ್ ಅಪ್ ಮಾಡಬೇಕು. ಓಕೆ. ಫರ್ಮ್ ಗುಡ್ವಿಲ್ ಕೊಟ್ಟಿದ್ದರೆ ನಾವು ರಿಟೈರಿಂಗ್ ಪಾರ್ಟ್ನರ್ ಶೇರ್ನ ಕ್ರಿಯೇಟ್ ಮಾಡಿ ಆಮೇಲೆ ಇದನ್ನು ಮಾಡಬೇಕಾಯಿತು. ಬಟ್ ಇಲ್ಲಿ ಫರ್ಮ್ ಗುಡ್ವಿಲ್ ಕೊಟ್ಟಿಲ್ಲ, ಡೈರೆಕ್ಟಾಗಿ ರಿಟೈರಿಂಗ್ ಪಾರ್ಟ್ನರ್ ಶೇರ್ ಆಫ್ ಗುಡ್ವಿಲ್ಲೇ ಕೊಟ್ಟಿದ್ದಾರೆ. ಸೊ ಈ 15,000 ರಿಟೈರಿಂಗ್ ಪಾರ್ಟ್ನರ್ ಝಡ್ಡಿಗೆ ಡೈರೆಕ್ಟಾಗಿ ನಾವು ಕ್ರೆಡಿಟ್ ಮಾಡಬೇಕು. ಓಕೆ. ಇವಾಗ ರಿವ್ಯಾಲ್ಯೂಯೇಷನ್ ಅಕೌಂಟಿಂದ ಅಡ್ಜಸ್ಟ್ಮೆಂಟ್ಸ್ ಮುಗೀತು. ಸೊ ಟೋಟಲ್ ಮಾಡಿ ನೋಡಿ, 2,000 2,000 ಪ್ಲಸ್ 1,000 5,000.
10,000 plus 10,000, 14,000. 14,000ನಲ್ಲಿ ಈ 5,000ನ ಲೆಸ್ ಮಾಡಿದರೆ ಎಷ್ಟು ಬರುತ್ತೆ? 9,000. ಓಕೆ, ಸೊ ಈ ರಿವಲ್ಯೂಷನ್ ಪ್ರಾಫಿಟನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ. ಓಕೆ, ಎಕ್ಸ್ ವೈ ಝೆಡ್. ಸಿ 9,000 ರಿವಲ್ಯೂಷನ್ ಪ್ರಾಫಿಟನ್ನು 3 ಮೆಂಬರ್ಸ್ಗೂ ಶೇರ್ ಮಾಡಬೇಕು. 2:2:1 ಅಂದರೆ 2/5. $9,000 divided by 5. 9,000 into 2/5 is equal to 3,600. 9,000 into 1/5 equals 800. Okay, ರಿವಲ್ಯೂಷನ್ ಪ್ರಾಫಿಟ್ಟು 3,600, 3,600, 1,800. ಸೊ ಇದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ರಿವಲ್ಯೂಷನ್ ಪ್ರಾಫಿಟನ್ನು ಟ್ರಾನ್ಸ್ಫರ್ ಮಾಡಬೇಕು. ಸೊ ಲೆಟ್ ಅಸ್ ವಿ ಮೂವ್ ಟು ದ ಪಾರ್ಟ್ನರ್ಸ್ ಕ್ಯಾಪಿಟಲ್. ಪಾರ್ಟ್ನರ್ಸ್ ನೇಮ್ನ ಮೆನ್ಷನ್ ಮಾಡಿ, ಎಕ್ಸ್ ವೈ ಝೆಡ್. ಬೈ ಬ್ಯಾಲೆನ್ಸ್ ಟೋಟಲ್ 50,000, 30,000, 20,000. ಓಕೆ, ನೆಕ್ಸ್ಟ್ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಎರಡು ಇದೆ, ರಿಸರ್ವ್ ಫಂಡು ಇದೆ ಮತ್ತು P&L ಇದೆ. ಅವೆರಡೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ತೋರಿಸ್ಬೇಕು. ಬೈ P&L ಅಕೌಂಟ್. P&L ಅಕೌಂಟ್ 2,500 ಇದೆ. 2,500 ಇಂಟು 2/5. 2,500 into 2/5, 2,500 into 1/5. So 1,000, 1,000, 1,000. Next, by reserve fund. Reserve fund 20,000 ಇದೆ. 20,000 into 2/5. 20,000 into 2/5, 20,000 into 1/5. ಸೊ 20,000 3 ಮೆಂಬರ್ಸಿಗೂ ಶೇರ್ ಮಾಡಿದಾಗ 8,000, 8,000, 4,000. ನೆಕ್ಸ್ಟ್ ರಿವಲ್ಯೂಷನ್ ಪ್ರಾಫಿಟ್ ಬೈ ರಿವಲ್ಯೂಷನ್ ಅಮೌಂಟ್. ನೋಡಿ, 3,600, 3,600, 1,800. ಓಕೆ, ನೆಕ್ಸ್ಟ್ ಗುಡ್ವಿಲ್ ಅಡ್ಜಸ್ಟ್ಮೆಂಟ್ ನೋಡಿ. ಗುಡ್ವಿಲ್ ಟು ದ ಎಕ್ಸ್ಟೆಂಟ್ ಆಫ್ ರಿಟೈರಿಂಗ್ ಪಾರ್ಟ್ನರ್ ಶೇರ್ ಈಸ್ ಕ್ರಿಯೇಟೆಡ್. ರಿಟೈರಿಂಗ್ ಪಾರ್ಟ್ನರ್ ಶೇರ್ ಈಸ್ ಕ್ರಿಯೇಟೆಡ್ ಅಂದರೆ ರಿಟೈರ್ಮೆಂಟ್ ಆಗ್ತಕ್ಕಂಥ ಪಾರ್ಟ್ನರ್ನ ಶೇರ್ ಆಫ್ ಗುಡ್ವಿಲ್ಲು 15,000 ರೂಪಾಯಿ ಆಲ್ರೆಡಿ ಕ್ರಿಯೇಟ್ ಆಗಿದೆ ಅಂತ. ಸೊ ಇದು ಗುಡ್ವಿಲ್ ಬಂದ್ಬಿಟ್ಟು ರಿಟೈರಿಂಗ್ ಗುಡ್ವಿಲ್ ಅಕೌಂಟ್ ಝೆಡ್ಡಿಗೆ ಮಾತ್ರ 15,000 ರೂಪಾಯಿ ತೋರಿಸಿ. ರಿಟೈರಿಂಗ್ ಪಾರ್ಟ್ನರ್ ಝೆಡ್
ನೆಕ್ಸ್ಟ್ ಇದನ್ನು ರೈಟ್ ಆಫ್ ಮಾಡಿ ಟು ಗುಡ್ ವಿಲ್. ಇಲ್ಲಿ ರಿಟೈರಿಂಗ್ ಪಾರ್ಟ್ನರ್ ಶೇರ್ ಆಫ್ ಗುಡ್ ವಿಲ್ ಬಂದಾಗ ಇದು ರಿಟೈರಿಂಗ್ ಪಾರ್ಟ್ನರ್ ಶೇರ್. ಯಾವಾಗ ರಿಟೈರಿಂಗ್ ಪಾರ್ಟ್ನರ್ ಶೇರ್ ಬರುತ್ತೋ ನಾವು ಡೆಬಿಟ್ ಸೈಡಲ್ಲಿ ಗೇನ್ ರೇಷಿಯೋ ತೋರಿಸ್ಬೇಕು. ಇಲ್ಲಿ ಗೇನ್ ರೇಷಿಯೋ ನಾವು ತೋರಿಸ್ಬೇಕು ಅಂದರೆ ಗೇನ್ ರೇಷಿಯೋ ನಿಮಗೆ ಕೊಟ್ಟಿಲ್ಲ, ಬಟ್ ಓಲ್ಡ್ ರೇಷಿಯೋ ಕೊಟ್ಟಿದೆ. ಸೊ ಓಲ್ಡ್ ರೇಷಿಯೋದಲ್ಲಿ ಈ ರಿಟೈರಿಂಗ್ ಪಾರ್ಟ್ನರ್ ಶೇರ್ ಏನಿದೆಯಲ್ಲ, ಈ ರಿಟೈರಿಂಗ್ ಪಾರ್ಟ್ನರ್ ಶೇರ್ ಎಷ್ಟು 1. ಇದು ತೆಗೆದ್ರೆ ಉಳಿದಿದ್ದೇನು 2:2. 2:2 ಅಂದರೆ ಈಕ್ವಲ್ ತಾನೆ. ಸೊ ಈ 15,000 ನಾವು ಈಕ್ವಲ್ ಆಗಿ ಅಂದರೆ 1/2 ಓಲ್ಡ್ ರೇಷಿಯೋದಲ್ಲಿ ರಿಟೈರಿಂಗ್ ಪಾರ್ಟ್ನರ್ ಶೇರ್ನ ತೆಗೆದ್ರೆ ರಿಮೈನಿಂಗ್ ಏನು ಉಳಿದಿರುತ್ತಲ್ಲ ಅದು ನ್ಯೂ ರೇಷಿಯೋ ಕೂಡ ಆಗುತ್ತೆ ಮತ್ತು ಗೇನ್ ರೇಷಿಯೋ ಕೂಡ ಆಗುತ್ತೆ. ಸೊ 2:2 ಅಂದರೆ ಅದನ್ನು 1/2 ಅಂತ ಈಕ್ವಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ 7,500 ನೋಡಿ, ರಿಟೈರಿಂಗ್ ಪಾರ್ಟ್ನರಿಗೆ 15,000 ರೂಪಾಯಿ ಗುಡ್ ವಿಲ್ ಬರಬೇಕು. ಅದನ್ನು ಯಾರಿಬ್ಬರು ಕೊಡ್ತಾರೆ? ಎಕ್ಸ್ ಮತ್ತು ವೈ. ಸೊ 15,000 ರೂಪಾಯಿನ ರಿಟೈರಿಂಗ್ ಪಾರ್ಟ್ನರಿಗೆ ಕ್ರೆಡಿಟ್ ಮಾಡಿದ್ದೀವಿ. ಬಟ್ ಕ್ರೆಡಿಟ್ ಮಾಡಿದ್ದು ಎಕ್ಸ್ ಮತ್ತು ವೈಯಿಂದ ಡೆಬಿಟ್ ಆಗಬೇಕಲ್ಲ, ಅಂದರೆ ಅವ್ರ ಅಕೌಂಟಿಂದ ಹೋಗಬೇಕಲ್ಲ. ಅದಕ್ಕೆ 7,500. ಎಕ್ಸು ಎಷ್ಟು ಕೊಟ್ಟ? 7,500. ವೈ ಎಷ್ಟು ಕೊಟ್ಟ? 7,500. ಯಾರಿಗೆ? ಝಡ್ಡಿ. ಓಕೆ. ಸೊ ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿದ್ದು. ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಕ್ಲೋಸ್ ಮಾಡಿ. ಬಿಫೋರ್ ಕ್ಲೋಸಿಂಗ್ ದಟ್ ಇಲ್ಲಿ ನೋಡಿ, ರಿಟೈರಿಂಗ್ ಪಾರ್ಟ್ನರಿಗೆ ಯಾವ ರೀತಿ ಅಮೌಂಟನ್ನು ಸೆಟಲ್ಮೆಂಟ್ ಮಾಡಬೇಕು ಅಂತ ಏನೂ ಕೊಟ್ಟಿಲ್ಲ. ಸೊ ಎಂಟೈರ್ ಅಮೌಂಟನ್ನು ನಾವು ಲೋನ್ ಅಂತ ಟ್ರೀಟ್ ಮಾಡಬೇಕಾಗುತ್ತೆ. $41,300. ಈ 41,300 entire amount is treated as Z loan. Next, exit 62,600. $42,600. See, 62,600 minus 7,500, 55,100. $42,600 minus 7,500, 3,500. Credit salary, balance value 5,500, 3,500. Okay, so this is all about the partners capital. Let us we move to the goodwill account and cash or bank account. ಇಲ್ಲಿ ನೋಡಿ, ಗುಡ್ವಿಲ್ ಅಕೌಂಟ್ ಇದು ಏನು ಬರುತ್ತೆ ಅಂದರೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಗುಡ್ವಿಲ್ ಅಕೌಂಟ್ ಡೇಟಾ ಟು ರಿಟೈರಿಂಗ್ ಪಾರ್ಟ್ನರ್ ಝೆಡ್. ಓಕೆ, ಅದು ಕ್ರೆಡಿಟ್ ಸೈಡ್ ಇದೆ. ಇಲ್ಲಿ ಡೆಬಿಟ್ ಸೈಡ್ ಬರುತ್ತೆ ಟು ಝೆಡ್ ಕ್ಯಾಪಿಟಲ್ ಅಕೌಂಟ್ 15,000. ನೆಕ್ಸ್ಟ್ ಅದೇ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಅಕೌಂಟ್ ಡೇಟಾ ಟು ಗುಡ್ವಿಲ್. ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಯಾರು? ಎಕ್ಸ್ ಕ್ಯಾಪಿಟಲ್ ಅಕೌಂಟ್ ಟು
7,500 7,500. ಸೊ ಇದನ್ನು ಟೋಟಲ್ ಮಾಡಿ 15,000 15,000 ಈಕ್ವಲ್ ಆಗುತ್ತೆ. ನೆಕ್ಸ್ಟ್ ಕ್ಯಾಶ್ ಅಕೌಂಟ್ ಮಾಡೋ ನೆಸೆಸಿಟಿ ಇಲ್ಲ. ಕ್ಯಾಶ್ ಅಕೌಂಟ್ ಯಾಕೆ ನೆಸೆಸಿಟಿ ಇಲ್ಲ ಅಂದರೆ ಈ ಪ್ರಾಬ್ಲಮಲ್ಲಿ ರಿಟೈನಿಂಗ್ ಪಾರ್ಟ್ನರ್ಗೆ ಏನು ಅಮೌಂಟ್ ಬ್ಯಾಲೆನ್ಸ್ ಕೊಡಬೇಕು ಅನ್ನೋದನ್ನು ಹೇಳಿಲ್ಲ. ಸೊ ಎಂಟೈರ್ ಅಮೌಂಟನ್ನು ನಾವು ಲೋನ್ ಅಂತ ಟ್ರೀಟ್ ಮಾಡ್ತೀವಿ. ಹಾಗಾಗಿ ಕ್ಯಾಶ್ ಅಕೌಂಟ್ ಮಾಡೋ ನೆಸೆಸಿಟಿ ಬರೋದಿಲ್ಲ. ಝೆಡ್ ರಿಟೈರ್ ಆಗಿದ್ದು 1/4/2018. reconstituted balance sheet as on 1/4/2018. Next, cash at bank 20,000. Next, debtors ಎಷ್ಟಿದೆ? 40,000 less ಮುಂಚೆ ಎಷ್ಟಿತ್ತಪ್ಪ? 2,000 ಇತ್ತು. ಮತ್ತು ಇಲ್ಲಿ ರಿವಲ್ಯೂಷನ್ ಅಕೌಂಟಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ? 2,000 ಇನ್ಕ್ರೀಸ್ ಆಗಿದೆ. ಮುಂಚೆ 2,000 ಪ್ಲಸ್ ಇವಾಗಿದ್ದು 2,000. ಟೋಟಲ್ ಪಿ ಬಿ ಡಿ ಎಷ್ಟು? ಸೊ ಅಲ್ಲಿಗೆ 40 minus 4,000 36,000. ನೆಕ್ಸ್ಟ್ ಸ್ಟಾಕ್ ಎಷ್ಟಿದೆ? 20,000. ಆ್ಯಡ್ ಇನ್ಕ್ರೀಸ್. ಸ್ಟಾಕ್ ಎಷ್ಟು ಇನ್ಕ್ರೀಸ್ ಆಗಿತ್ತು ರಿವಲ್ಯೂಷನ್ ಅಕೌಂಟಲ್ಲಿ ನೋಡಿ? 4,000. ಸೊ ಆ 4,000 ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಮಿಷನರಿ ಎಷ್ಟಿದೆ? 20,000. ಮಿಷನರಿ ಡಿಕ್ರೀಸ್ ಆಗಿದೆ, ಲೆಸ್ ಡಿಪ್ರಿಸಿಯೇಷನ್. ಮಿಷನರಿ ನೋಡಿ ಡಿಕ್ರೀಸ್ ಎಷ್ಟಾಗಿದೆ? 2,000. $20,000 minus 2,000, 15,000. Next, furniture. ಫರ್ನಿಚರ್ ಎಷ್ಟು ಡಿಪ್ರಿಸಿಯೇಷನ್ ಆಗಿದೆ? 1,000. ಸೊ ಆ 1,000 ಇಲ್ಲಿಗೆ 9,000. ನೆಕ್ಸ್ಟ್ ಬಿಲ್ಡಿಂಗ್. ಇಲ್ಲಿ 50,000 ಇದೆ. ಬಿಲ್ಡಿಂಗ್ ಇನ್ಕ್ರೀಸ್ ಆಗಿದೆ. ಅಪ್ರಿಸಿಯೇಷನ್. ಬಿಲ್ಡಿಂಗ್ ಇಷ್ಟು ಇನ್ಕ್ರೀಸ್ ಆಗಿದೆ? 10,000. ಸೊ 10,000 ಆ್ಯಡ್ ಮಾಡಿ. ಅಲ್ಲಿಗೆ ಅಸೆಟ್ ಸೈಡ್ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಲ್ಯಾಬಿಲಿಟಿ ಸೈಡ್ ಫಸ್ಟ್ ಬಂದು ಕ್ರೆಡಿಟ್ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಇಲ್ಲ. 35,500. ನೆಕ್ಸ್ಟ್ ರಿಸರ್ವ್ ಫಂಡು ಮತ್ತು P&L ಎರಡೂ ಕೂಡ ನಾವೇನು ಮಾಡಿದ್ದೀವಿ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಶೇರ್ ಮಾಡಿದ್ದೀವಿ. ಸೊ ರಿಸರ್ವ್ ಫಂಡು ಮತ್ತು P&L ಮತ್ತು ಲ್ಯಾಬಿಲಿಟಿ ಸೈಡ್ ಬರೋದಿಲ್ಲ. ಓಕೆ, ಇವಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಝೆಡ್ ಲೋನ್ ಇದೆ. ಎಷ್ಟಿದೆ? 41,300.
ಅದನ್ನ ಲ್ಯಾಬಿಲಿಟಿ ಸೈಡ್ ಅಂತ ರಿಟೈರಿಂಗ್ ಪಾರ್ಟ್ನರ್ ಲೋನ್ ಸೆಟ್ 41,300. Next, partners capital. Next, 55,000. Why to 35,000? ಓಕೆ, ಸೊ ಇವಾಗ ಬ್ಯಾಲೆನ್ಸ್ ಶೀಟನ್ನು ಐಟಮ್ಸ್ ಮೂಮೆಂಟ್ ಟೋಟಲ್ ಮಾಡಿ 1,67,000 ಲ್ಯಾಬಿಲಿಟಿ ಸೈಡ್ ಬರ್ತಾ ಇದೆ. ಈ ಕಡೆನೂ ಅಷ್ಟೇ ಬರ್ತಾ ನೋಡೋಣ. ಓಕೆ, ಎರಡೂ ಕಡೆನೂ 1,67,000. ಸೊ ದ ಟೋಟಲ್ ಬ್ಯಾಲೆನ್ಸ್ ಶೀಟ್ ಈಸ್ 1,67,000. ಸೊ ದಿಸ್ ಈಸ್ ಆಲ್ ಅಬೌಟ್ ಯುವರ್ ಪ್ರಾಬ್ಲಮ್. ಓಕೆ, ಇಲ್ಲಿಗೆ ನೀವು ಮಾಡಿದ ಪ್ರಾಬ್ಲಮ್ಮು ಸರಿ ಇದೆ ಅಂತ. ಓಕೆ, so let us move to the another problem. Okay, let us move to the next problem. Shrikant, Girish and Manju are the partners sharing profit and losses equally. Okay, equally nothing but 1:1:1. Okay, their balance sheet as on 31st March 2017. Their balance sheet as given. Manju retired on 1/4/2018 from the business and the following adjustments are to be made. Goodwill of the firm, ನೋಡಿ ಇದು ಫರ್ಮಿನ ಗುಡ್ವಿಲ್ ಈಸ್ ಕ್ರಿಯೇಟೆಡ್ 18,000 ಬ್ರ್ಯಾಕೆಟ್ಲಿ ರೀಟೈನ್ ಇನ್ ದ ಬಿಸ್ನೆಸ್ ಅಂತ ಹೇಳಿ. ರೀಟೈನ್ ಅಂದರೆ ಬಿಸ್ನೆಸ್ಸಲ್ಲಿ ಗುಡ್ವಿಲ್ಲನ್ನು ಹಾಗೆ ಉಳಿಸ್ಕೊತಾ ಇದ್ದೀವಿ ಅಂತ. ದ 18,000 ಗುಡ್ವಿಲ್ ಈಸ್ ಟು ಬಿ ಶೋನ್ ಅಂಡರ್ ದ ಅಸೆಟ್ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್. ಓಕೆ, ರಿಟರ್ನ್ ಆಫ್ ಬೇರೆ, ರೀಟೈನ್ ಬೇರೆ ಮೈಂಡಲ್ಲಿರಲಿ. ಸೊ ಈ ರೀಟೈನ್ ಅಂತ ಯಾವಾಗ ಕೊಟ್ಟಿರ್ತಾರೋ ಅದನ್ನು ಓಲ್ಡ್ ರೇಷಿಯೋದಲ್ಲಿ ಎಲ್ಲ ಪಾರ್ಟ್ನರ್ಸಿಗೆ ಅಂದರೆ ಆಲ್ ಪಾರ್ಟ್ನರ್ಸಿಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಶೇರ್ ಮಾಡಬೇಕು. ಮತ್ತು ಡೆಬಿಟ್ ಸೈಡ್ ಏನೂ ಮಾಡೋ ಹಾಗಿಲ್ಲ. ಬಟ್ ಇದೇ ಗುಡ್ ವಿಲ್ಲನ್ನು ನಾವೇನು ಮಾಡಬೇಕು, ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ ತೋರಿಸ್ಬೇಕು. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನಂಬರ್ ಡಿ. ಮೇಂಟೈನ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಟ್ 5% ಆನ್ ಡೆಟಾಸ್. ಡೆಟಾಸ್ 20,000 ಇದೆ. 20,000ಗೆ 5% PDD ಕ್ರಿಯೇಟ್ ಮಾಡ್ತಾಯಿದ್ದೀವಿ. PDDನ ಕ್ರಿಯೇಟ್ ಮಾಡಿದರೆ ಅಸೆಟ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಟು PDD 20,000 ಇಂಟು 5/100. ಸೊ 20,000 ಇಂಟು 5/100 ಮಾಡಿದರೆ 1000. ಓಕೆ, ನೆಕ್ಸ್ಟ್ ಇನ್ಕ್ರೀಸ್ ಸ್ಟಾಕ್ ಬೈ 4,000. ಬೈ ಅಂತ ಇದೆ, ಸೊ ಡೈರೆಕ್ಟಾಗಿ 4,000 ಹಾಕಿ ಬೈ ಸ್ಟಾಕ್ 4,000. ನೆಕ್ಸ್ಟ್ ಡಿಪ್ರಿಸಿಯೇಟ್ ಮೆಷಿನರಿ ಆ್ಯಂಡ್ ಫರ್ನಿಚರ್ 10% ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆದರೆ ಡೆಬಿಟ್ ಸೈಡ್ ಟು ಮೆಷಿನರಿ ಅಕೌಂಟ್. ಮೆಷಿನರಿ ಎಷ್ಟಿದೆ, 32,000 ಇದೆ. ಇಂಟು 10/100 3,200. ನೆಕ್ಸ್ಟ್ ಟು ಫರ್ನಿಚರ್ ಅಕೌಂಟ್ 25,000 ಇಂಟು 10/100 2,500. ಸೊ ಇಲ್ಲಿಗೆ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಹೋಗಿತ್ತು. ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಕ್ಲೋಸ್ ಮಾಡಿ. ಡೆಬಿಟ್ ಸೈಡ್ ಜಾಸ್ತಿ ಇದೆ, 6,700. 6,700 ಮೈನಸ್ 4,000 ಅಲ್ಲಿಗೆ 2,700 ರಿವ್ಯಾಲ್ಯೂಯೇಷನ್ ಲಾಸ್. ದಿಸ್ ಈಸ್ ಟು ಬಿ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. Divided by equal into 1/3. Next Girish 2,700 into 1/3. Next Manju
ಮೂರು ಜನ ಪಾರ್ಟ್ನರ್ಸಿಂದು 900 ಈಚ್ ಬರುತ್ತೆ. ಇದನ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ತೋರಿಸ್ಬೇಕು. ಓಕೆ, ಶ್ರೀಕಾಂತ್, ಗಿರೀಶ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಬ್ಯಾಲೆನ್ಸಸ್ ಬ್ರಾಡ್ ಡೌನ್ ಮಾಡಿ. ಶ್ರೀಕಾಂತ್ 60,000, ಮಂಜು 50,000 ಆ್ಯಂಡ್ ಗಿರೀಶ್ 50,000 ಆ್ಯಂಡ್ ಮಂಜು 30,000. ರಿಸರ್ವ್ ಫಂಡ್ ಇದೆ, ಅದನ್ನು ಕ್ರೆಡಿಟ್ ಸೈಡ್ ಶೇರ್ ಮಾಡಿ. ಬೈ ರಿಸರ್ವ್ ಫಂಡ್, ರಿಸರ್ವ್ ಫಂಡ್ ಎಷ್ಟಿದೆ? 15,000. 15,000 ಇಂಟು 1/3. 15,000 into 1/3 ಮಾಡಿದರೆ 5,000. ನೆಕ್ಸ್ಟ್ ಪಿ ಆ್ಯಂಡ್ ಎಲ್ ಏನಾದರೂ ಇದೆಯಾ? ಅಸೆಟ್ ಸೈಡ್ ಪಿ ಆ್ಯಂಡ್ ಎಲ್ ಇದೆ, ದಟ್ ಈಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಲಾಸನ್ನು ಪಿ ಆ್ಯಂಡ್ ಎಲ್ ಲಾಸನ್ನು ಡೆಬಿಟ್ ಸೈಡ್ ತೋರಿಸ್ಬೇಕು. ಪಿ ಆ್ಯಂಡ್ ಎಲ್ ಅಕೌಂಟ್ 6,000 into 1/3. 6,000 into 1/3. 6,000 into 1/3. 2,000. ನೆಕ್ಸ್ಟ್ ರಿವ್ಯಾಲ್ಯೂಷನ್ ಲಾಸ್, ಅದು 900 ಇಟ್ಸ್, ಅದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ತೋರಿಸಿ. ಓಕೆ ನೋಡಿ, ಗುಡ್ವಿಲ್ ಆಫ್ ದ ಫರ್ಮ್ ಕ್ರಿಯೇಟೆಡ್ 18,000. ರೀಟೈನ್ ಇನ್ ದ ಬಿಸ್ನೆಸ್. ರೀಟೈನ್ ಅಂದಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಮಾತ್ರ ತೋರಿಸ್ಬೇಕು. ಗುಡ್ವಿಲ್ ಅಕೌಂಟ್ 18,000 ಇಂಟು 1/3. 18,000 ಇಂಟು 1/3. 18,000 ಇಂಟು 1/3. ಸೊ ಓಲ್ಡ್ ರೇಷನಲ್ಲಿ ಎಲ್ಲ ಪಾರ್ಟ್ನರ್ಸಿಗೂ ಅದನ್ನು ಶೇರ್ ಮಾಡಿ 6,600 ಈಚ್. ಓಕೆ, ಮತ್ತು ಇದೇ ಗುಡ್ವಿಲ್ಲನ್ನು ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ ತೋರಿಸ್ಬೇಕು. ಓಕೆ, ಸೊ ಇದಿಷ್ಟು ನಮಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ರಿಟೈರಿಂಗ್ ಪಾರ್ಟ್ನರಿಂದ ಅಮೌಂಟನ್ನು ಯಾವ ರೀತಿ ಸೆಟಲ್ಮೆಂಟ್ ಮಾಡಬೇಕು ಅಂತ ಕೊಟ್ಟಿಲ್ಲ. ಸೊ ಎಂಟೈರ್ ಅಮೌಂಟನ್ನು ನಾವು ಏನು ಮಾಡಬೇಕು? ಲೋನ್ ಅಂತ ಟ್ರೀಟ್ ಮಾಡಬೇಕು. ಓಕೆ, ಸೊ ಲೆಟ್ ಅಸ್ ವಿ ಬ್ಯಾಲೆನ್ಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. 71,000 ಶ್ರೀಕಾಂತ್, 61,000 ಗಿರೀಶ್, 41,000 ಮಂಜು. ಸೆವೆಂಟಿ-ಒನ್ನಲ್ಲಿ 2,900ನ ಲೆಸ್ ಮಾಡಿದರೆ 8,100. ನೆಕ್ಸ್ಟ್ 61,000ನಲ್ಲಿ ಈ 2,900ನ ಲೆಸ್ ಮಾಡಿದರೆ 5,800. ಓಕೆ, ನೆಕ್ಸ್ಟ್ 41,000ನಲ್ಲಿ 2,100ನ ಲೆಸ್ ಮಾಡಿದರೆ ಸೊ 3,800 ಮಂಜು ಲೋನ್ ಅಕೌಂಟ್. ಇದೊಂದು ಬ್ಯಾಲೆನ್ಸ್ ಕ್ಯಾರಿ ಬ್ಯಾಲೆನ್ಸ್
ಇವಾಗ ಇಲ್ಲಿ ಗುಡ್ ವಿಲ್ ಅಕೌಂಟು ಬರಲ್ಲ ಮತ್ತು ಕ್ಯಾಶ್ ಅಕೌಂಟು ಬರಲ್ಲ, ಡೈರೆಕ್ಟ್ಲಿ ವಿ ಮೂವ್ ಟು ದ ಬ್ಯಾಲೆನ್ಸ್ ಶೀಟ್. ಓಕೆ, ರಿಟೈರಿಂಗ್ ಪಾರ್ಟ್ನರ್ ಡೇಟು 1/4/2018 ಸರಿದೆ. ಕ್ಯಾಶ್ ಅಕೌಂಟ್ 24,000, ಬಿಲ್ಸ್ ರಿಸರ್ವಲ್ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, 28,000. ನೆಕ್ಸ್ಟ್ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಇದೆ 36,000. ಸ್ಟಾಕ್ ಇನ್ಕ್ರೀಸ್ ಆಗಿದೆ, ರಿವಲ್ಯೂಷನ್ ಅಕೌಂಟಲ್ಲಿ ನೋಡಿ 4,000 ಇನ್ಕ್ರೀಸ್ ಇದೆ, ಸೊ 4,000 ಅನ್ನು ಆ್ಯಡ್ ಮಾಡಿ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಇಲ್ಲ, ಡೈರೆಕ್ಟ್ 9,000 ಬರೀ. ನೆಕ್ಸ್ಟ್ ಡೇಟರ್ಸ್ ಅಡ್ಜಸ್ಟ್ಮೆಂಟ್ ಇದೆ 15,000. ಪಿ ಡಿ ಡಿ ಎಷ್ಟಿದೆ ನೋಡಿ, 1000 ಇದೆ, ಸೊ 1000 ಪಿ ಡಿ ಡಿದು ಪ್ಲಸ್ ಎಷ್ಟು ನೋಡಿ 19,000. ನೆಕ್ಸ್ಟ್ ಫರ್ನಿಚರ್ 55,000 ಪ್ಲಸ್ ಡಿಪ್ರಿಸಿಯೇಷನ್. ಫರ್ನಿಚರ್ ಎಷ್ಟು ಡಿಕ್ರೀಸ್ ಆಗಿದೆ 2,500. ನೆಕ್ಸ್ಟ್ ಮಿಷನರಿ 32,000 less depreciation. Machinery ಎಷ್ಟು ಡಿಕ್ರೀಸ್ ಆಗಿದೆ 3,200. ಲೆಸ್ ಮಾಡಿದ್ರೆ 28,800. ಓಕೆ, ನೆಕ್ಸ್ಟ್ ಮೆಷಿನರಿ ಆದಮೇಲೆ ಬಿಲ್ಡಿಂಗಿಂದು ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ಸ್ ಇಲ್ಲ, ಡೈರೆಕ್ಟರ್ 15,000. P&L ಅನ್ನು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಶೇರ್ ಮಾಡಿದ್ದೀವಿ, ಹಾಗಾಗಿ ಅಸೆಟ್ ಸೈಡ್ ಬರೋದಿಲ್ಲ. ನೆಕ್ಸ್ಟ್ ಕ್ರೆಡಿಟಾರ್ಸ್ ಡೈರೆಕ್ಟಾಗಿ ಹಾಕಿ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ಸ್ ಇಲ್ಲ 30,000. ನೆಕ್ಸ್ಟ್ ಬಿಲ್ಸ್ ಪೇಬಲ್ 20,000 ಡೈರೆಕ್ಟಾಗಿ ಹಾಕಿ. ನೆಕ್ಸ್ಟ್ ಬ್ಯಾಂಕ್ ಓವರ್ ಡ್ರಾಫ್ಟ್ 25,000. ರಿಸರ್ವ್ ಫಂಡನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ತೋರಿಸಿದ್ದೀವಿ. ರಿಟೈರಿಂಗ್ ಪಾರ್ಟ್ನರ್ ಮಂಜು ಲೋನ್ ಅಕೌಂಟ್ 3,800. ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಶ್ರೀಕಾಂತ್
5800 5800. ಓಕೆ ನೋಡಿ, ರಿಟೈನ್ ಇನ್ ದ ಬಿಸ್ನೆಸ್ ಗುಡ್ವಿಲ್ ಇತ್ತಲ್ಲ, ಇದನ್ನು ಎಲ್ಲಿ ತೋರಿಸ್ಬೇಕು ಅಂದರೆ ಗುಡ್ವಿಲ್ ಅಸೆಟ್ಸ್, ಗುಡ್ವಿಲ್ 18,000. ಓಕೆ, ಇಲ್ಲಿಗೆ ನಮಗೆ ಬ್ಯಾಲೆನ್ಸ್ ಶೀಟ್ ಐಟಮ್ಸ್ ಮುಗಿಯುತ್ತೆ. ಸೊ ಮೇಕ್ ಇಟ್ ಟೋಟಲ್ 2,39,300 ಆಬಿಟಿ ಸೈಡ್ ಅಸೆಟ್ ಸೈಡ್ ನೋಡೋದು 2,39,300. ಸೊ ಬ್ಯಾಲೆನ್ಸ್ ಶೀಟ್ ಈಸ್ ಬ್ಯಾಲೆನ್ಸ್ 2,39,300. So this is all about the today's class. In the next class we are going to be solve the problem in respect of adjusted capital. ಅಂದರೆ ಅಡ್ಮಿಷನಲ್ಲಿ ಅಡ್ಜಸ್ಟೆಡ್ ಕ್ಯಾಪಿಟಲ್ ಪ್ರಾಬ್ಲಮ್ಸ್ ಬಂದರೆ ಯಾವ ರೀತಿ ಮಾಡಬೇಕು ಅಂತ ನಿಮಗೆ ಗೊತ್ತಿತ್ತು. ಅದೇ ರೀತಿ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರಲ್ಲಿ ಅಡ್ಜಸ್ಟೆಡ್ ಕ್ಯಾಪಿಟಲ್ ಬಂದರೆ ಏನು ಮಾಡಬೇಕು. ಇಲ್ಲಿ ಅಡ್ಜಸ್ಟೆಡ್ ಕ್ಯಾಪಿಟಲಲ್ಲಿ ಒಂದು ಮತ್ತು ಇದು ನಾರಾಯಣ್ ಸೂರಿ ಬಜಾಜ್ದಿದೆ, ಅದೇ ರೀತಿ ಇನ್ನೊಂದಿದೆ ಥರ್ಡ್ ಒನ್ ಮಿತ್ ಭೀಮಾ ಅಂಡ್ ಚಂದ್ರು. ಸೊ ಈ ಎರಡು ಪ್ರಾಬ್ಲಮ್ಮು ನಿಮಗೆ ಅಡ್ಜಸ್ಟೆಡ್ ಕ್ಯಾಪಿಟಲ್ ಮೆಥಡ್ ಇದೆ. ಸೊ ಈ ಎರಡು ಪ್ರಾಬ್ಲಮನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ವಿ ವಿಲ್ ಗೋಯಿಂಗ್ ಟು ಬಿ ಮೀಟಿಂಗ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.